ತಿಂಗಳ ಪೊಲೀಸ್ ಅರೆಸ್ಟ್ ಮಾಡಿದ್ರು. ನಮ್ಮಲ್ಲಿ ಆದರೂ ಗಟ್ಟಿ ಆಗಿದೆ, ಜಾಗ ಕೊಡೋದಂತಂದು ಅದಕ್ಕೂ ನಮ್ಮ ಜನ ಗಟ್ಟಿ ಆಗಿದೆ. ಈಗ ನೀವು ಯಾವುದೂ ಕ್ರೂಸರ್ಗಳನ್ನು ಬಿಡುಗಡೆ ಒಳಗಡೆ ಕಳಿಸೋಣ, ಎಲ್ಲ ಕಾಪಾಡಿ ಈಗ ಹಂಗೆ ಮಾಡಿದ್ರೆ ನಮ್ಮ ಜನ ಕಾರ್ ನಿಲ್ಲಿಸಿ ಅಲ್ಲೇ ಕಾರ್ ಬಂದ್ ಮಾಡ್ಕೊಂಡು ಅಲ್ಲೇ ಟ್ಯಾಕ್ಸಿ ಬಂದ್ ಮಾಡ್ಕೊಂಡು ಮುಖಾಂತರ ಬರ್ತಾರೆ. ವಿಧಾನಸೌಧ ಮುಗಿಗೆ ಆಗ್ತೀವಿ. ಏನಾದರೂ ಅನಾಹುತ ಆಗ್ತಕ್ಕ ನೀವು ಜನ ಜವಾಬ್ದಾರು. ನಾನಂತೂ ಗೇಟ್ ಬಂದು ಉಪಸತ್ಯನ ಮಾಡ್ತೀನಿ. ಡಿ ಸಿ ಅವರಿಂದ ನಿಮ್ಮ ಸಮಾವೇಶ ಮಾಡೋ ಪ್ಲೇಸ್ನ ನೀವು ಬದಲಾವಣೆ ಮಾಡಿ. ಸಮಾವೇಶ ಮಾಡೋ ಪ್ಲೇಸ್ಗಳೇ ಆದ್ರೂ ಕ್ಯಾಬಿನೆಟ್ ಇಟ್ಟು ಅದನ್ನ ಡೆಲ್ಲಿಗೆ ಶಿಫಾರಸ್ ಮಾಡಿದ್ದಾರೆ. ಇದಕ್ಕೇನೂ ಇಲ್ಲ, ಡೆಲ್ಲಿ ಗೊತ್ತಾಗ್ಬೇಕು ಅಷ್ಟೇ. ಬ್ಯಾಕ್ವರ್ಡ್ ಕ್ಯಾಸ್ಟ್ ಓಬಿಸಿ ಅಷ್ಟೇ, ಅದನ್ನು ಮಾಡೋ ಸಿಲ್ಕ್ ಹೊಡೆದ್ಬಿಟ್ಟು ಅಲ್ಲ ಸರ್. ಲಾಸ್ಟ್ ಟೈಮ್ ಸೇಮ್ ಹೋಗಿದ್ದು ಈಗ 3 ಬಾಯಿಗೆ ಮಾಡೋದು ಸರಿಯಾಗಿತ್ತು. ನಾಳೆ ಅನಾಹುತ ಅಂದರೆ ಸರ್ಕಾರ ಎಲ್ಲ ನಿರ್ಬಂಧ ಮಾಡಿ ಅಷ್ಟು ಮಂದಿ ಜನ ಬೇಸತ್ಪಟ್ಟಿರ್ತಾರೆ. ಭಾಳ ಬೇಸತ್ಪಡ್ತಾರೆ. ಸುಮ್ಮನೆ ಆಸ್ತಿ ಕಬಳಿಸ್ತಾ ಇದ್ದಾರೆ ಅದಕ್ಕೋಸ್ಕರ ಅಂತ ಅವ್ರು ಹೇಳಿದ್ರು. ಕ್ಷಮಾಪಣೆ ಅಂತ ಕೇಳ್ಬಿಟ್ರು. ಅದಾದ್ಮೇಲೂ ಅಂತ ಆಮೇಲೆ ವಿಡ್ರಾ ಮಾಡಿದ ಕೇಸ್ ಅಲ್ಲೇ ಹೇಳಿ ಎಸ್ ಪಿಗೆ ಹೇಳಿದೆ, ಏನಾರು ಬಂದರೆ ನಾನೇ ಬರ್ತೀನಿ, ಇಲ್ಲೇ ಇರ್ತೀನಿ, ಬಾ ಅರೆಸ್ಟ್ ಮಾಡ್ಕೊ. ಇಲ್ಲ ಸರ್ ಬಂದ್ಬಿಟ್ಟು ಕೊಡ್ಲಿ, ಇಷ್ಟ ಬರೋದೇ ಇಲ್ಲ, ನೀನು ಬೇಕಾದ್ರೆ ಬಂದು ಸ್ಟೇಟ್ಮೆಂಟ್ ತಗೊಂಡು ಮನೆ ಕಾಂಪ್ರಮೈಸ್ ಆಗಿಲ್ಲ, ಅವರೇ ಒಂದು ಬರ್ದು ಕೊಟ್ಬಿಡ್ಲಿ ಅಂತ ನಾನೇ ಒಂದು ಪರಿಸ್ಥಿತಿ. ನಾಡದ್ದು ನಡೆಯುವಂಥ ಒಂದು ಹೋರಾಟ ಏನಿದೆ ಪಂಚಮಶಾಲಿದು ರಿಸರ್ವೇಷನ್ಗೋಸ್ಕರ ಈಗಾಗಲೇ ಸುಮಾರು 1 ಲಕ್ಷಕ್ಕೂ ಹೆಚ್ಚು ಜನ ಟ್ರ್ಯಾಕ್ಟರ್ಗಳಲ್ಲಿ ಇಲ್ಲಿ ಬರೋಕ್ಕೆ ಹೊರಟಿದ್ದಾರೆ. ಇದೊಂದು ಪ್ರಜಾಪ್ರಭುತ್ವ ದೇಶ, ರಾಜ್ಯ. ಹೋರಾಟ ಮಾಡುವಂಥ ಹಕ್ಕು ಎಲ್ಲರಿಗೂ ಇದೆ. ಸರ್ಕಾರದ ವಿರುದ್ಧ ಇರ್ಬೋದು, ಹೋರಾಟ ಮಾಡುವಂಥದ್ದು ಡೆಮಾಕ್ರಸಿಯಲ್ಲಿ ಅವರ ಹಕ್ಕು ಅದು. ಆದರೆ ಇವತ್ತು ಸರ್ಕಾರ ಏಕಾಏಕಿಯಾಗಿ ಪೊಲೀಸರು ಒಂದು ರೀತಿ ಎಮರ್ಜೆನ್ಸಿ, ಬೆಳಗಾವಿ ಜಿಲ್ಲೆಯಲ್ಲಿ ಒಂದು ಎಮರ್ಜೆನ್ಸಿ ತಂದುಬಿಟ್ಟಿದ್ದಾರೆ. 15 ಕಿಲೋಮೀಟರ್ ದೂರದಲ್ಲೇ ಟ್ರ್ಯಾಕ್ಟರ್ಗಳನ್ನು ತಡೆಯುವಂಥ ಮಾಡಿರೋದು ಇದು ಪ್ರಜಾಪ್ರಭುತ್ವಕ್ಕೆ ಮಾಡಿದಂಥ ದ್ರೋಹ ಅಂತ ನಾನು ಖಂಡನೆಯನ್ನು ಮಾಡ್ತೀನಿ. ಕೂಡಲೇ ಗೃಹ ಸಚಿವರು ಏನು ಬ್ಯಾರಿಕೇಡ್ಗಳಾಗಿದ್ದೀರಾ ಅದನ್ನು ತೆಗಿಬೇಕು. ಗೌರವಯುತವಾಗಿ ಯಾರು ಹೋರಾಟ ಮಾಡೋಕ್ಕೆ ಬಂದಿದ್ದಾರೋ ಅವ್ರನ್ನ ಗೌರವಯುತವಾಗಿ ಅವರು ಹೋರಾಟ ಮಾಡೋ ಸ್ಥಳಕ್ಕೆ ಬರೋಕ್ಕೆ ಅವಕಾಶ ಮಾಡಿಕೊಡ್ಬೇಕು. ಸಾಮಾನ್ಯವಾಗಿ ಗೃಹ ಇಲಾಖೆಯವರು ಕಾನೂನನ್ನು ಕೈಗೆ ತಗೊಂಡವ್ರಿಗೆ ಕ್ರಮ ತೆಗೆದುಕೊಳ್ಬೇಕು. ನೀವು ಇವರೇನು ಕಾನೂನನ್ನು ಕೈಗೆ ಏನು ತೆಗೆದುಕೊಂಡೇ ಇಲ್ಲ, ಹೋರಾಟ ಮಾಡ್ತಾ ಇದ್ದಾರೆ, ಅವರ ಹಕ್ಕುಗೋಸ್ಕರ ಹೋರಾಟ ಮಾಡ್ತಾ ಇದ್ದಾರೆ. ಹಿಂದೆ ನಮ್ಮ ಸರ್ಕಾರ ಇದ್ದಾಗ ನಾನೇ ಪರಮ ಪೂಜ್ಯರನ್ನು ಭೇಟಿ ಮಾಡಿ ಆ ಸಂದರ್ಭದಲ್ಲಿ ನಮ್ಮ ರಿಸರ್ವೇಷನ್, ಬೊಮ್ಮಾಯಿಯವರು ಮುಖ್ಯಮಂತ್ರಿಯಾಗಿದ್ದರು, ಆ ರಿಸರ್ವೇಷನ್ ಒಕ್ಕಲಿಗರಿಗೂ ರಿಸರ್ವೇಷನ್ ಕೊಟ್ಟಿದ್ರಿ, ಪಂಚಮಶಾಲಿಗೂ ರಿಸರ್ವೇಷನ್ ಅದು. ಅದನ್ನು ನಾನೇ ಹೋಗಿ ಅವರಿಗೆ ಮಾತಾಡಿ ಆ ಸಂದರ್ಭದಲ್ಲಿ ಬೊಮ್ಮಾಯಿಯವರ ಪರವಾಗಿ ನಾನು ಹೋಗಿ ಮಾತಾಡಿದ್ದೆ. ನಮ್ಮ ಸರ್ಕಾರದ ಇದ್ದಂಥ ಸಂದರ್ಭದಲ್ಲಿ ಭಾಳಷ್ಟು ಹೋರಾಟವನ್ನು ಮಾಡಿದ್ರು ಪಂಚಮಶಾಲಿ ಸಮುದಾಯದವರು. ಯಾವತ್ತೂ ನಾವು ತೊಂದರೆ ಕೊಟ್ಟಿಲ್ಲ, ಯಾವತ್ತೂ ಅಡೆತಡೆ ಮಾಡಿಲ್ಲ. ಆದರೆ ಈ ಸರ್ಕಾರ ದ್ವೇಷದಿಂದ ಈ ಒಂದು ಹೋರಾಟವನ್ನು ಹತ್ತಿಕ್ಕುವಂಥ ಪ್ರಯತ್ನ ಮಾಡ್ತಾ ಇದ್ದಾರೆ. ನಾನು ವಿರೋಧ ಪಕ್ಷದ ನಾಯಕನಾಗಿ ಸರ್ಕಾರಕ್ಕೆ ಎಚ್ಚರಿಕೆ ಕೊಡ್ತಾ ಇದ್ದೀನಿ. ಏನಾದರೂ ಅನಾಹುತ ಆದರೆ ಅದಕ್ಕೆ ನೇರ ಕಾರಣ ನಿಮ್ಮ ಸರ್ಕಾರ ಆಗುತ್ತೆ. ಹೋರಾಟ ಮಾಡೋದು ಹಕ್ಕು. ಭಾಳಷ್ಟು ಜನ ರೈತರೆಲ್ಲ ಬಂದು ಹೋರಾಟ ಮಾಡ್ತಾ ಇದ್ದಾರೆ. SC/ST ಮಾದಿಗ ಸಮುದಾಯದವರು ಕೂಡ, ಮಾದಿಗ ಡಂಗೂರ ಅಂತ ಅದು ನೇಮ್ ಇಟ್ಕೊಂಡಿದ್ದಾರೆ, ಆ ಡಂಗೂರ ಅಂತೇಳಿ ನಾರಾಯಣ ಸ್ವಾಮಿಯವರು ಒಳಮೀಸಲಾತಿಯವರಿಗೋಸ್ಕರ ಗೌರವಾನ್ವಿತ ಆ ಸಮಾಜದವರು ಕೂಡ ಹೋರಾಟ ಮಾಡ್ತಾ ಇದ್ದಾರೆ. ಈ ಥರದ್ದೆಲ್ಲ ಹೋರಾಟ ಇದೆ. ನೀವು ಪಂಚಮಶಾಲಿ ಹೋರಾಟಕ್ಕೆ ಯಾಕೆ ತಡೆ ಮಾಡ್ತಾ ಇದ್ದೀರಿ? ಕಾರಣ ಏನು? ಇದು ಒಳ್ಳೆಯದಲ್ಲ. ಇದು ಸರ್ಕಾರಕ್ಕೆ ಒಂದು ರೀತಿ ಕಪ್ಪು ಚುಕ್ಕೆ ಆಗೋಗ್ತದೆ, ಡೆಮಾಕ್ರಸಿಗೆ ಕಪ್ಪು ಚುಕ್ಕೆ ಆಗ್ತದೆ. ಕೂಡಲೇ ಪೊಲೀಸ್ ಇಲಾಖೆ, ಗೃಹ ಸಚಿವರು, ಮುಖ್ಯಮಂತ್ರಿಗಳು ಈ ಏನು ಅಡೆತಡೆ ಮಾಡಿದರೆ ಅದನ್ನು ತೆರವುಗೊಳಿಸಬೇಕು. ಅವರ ನ್ಯಾಯಯುತವಾದಂಥ ಹೋರಾಟ ಮಾಡುವಂಥ ಅಧಿಕಾರವನ್ನು ಯಾವುದೇ ಕಾರಣಕ್ಕೂ ಕಸಿಬಾರ್ದು. ನಾವು ಈ ಮಾತನ್ನು ನಾನು ಪರಮ ಪೂಜ್ಯ ಗುರುಗಳ ಹತ್ರನೂ ಹೇಳಿದ್ದೀನಿ. ನಾವು ನಿಮ್ಮ ಜೊತೆ ಇದ್ದೀರಿ, ನಿಮ್ಮ ಹೋರಾಟಕ್ಕೆ ನಮ್ಮೆಲ್ಲ ಬೆಂಬಲವನ್ನು ಕೊಡ್ತಾ ಇದ್ದೀರಿ. ಈ ಥರ ಪೊಲೀಸ್ ದೌರ್ಜನ್ಯ, ಪೊಲೀಸ್ ರಾಜ್ಯ ಮಾಡೋಕ್ಕೆ ಹೋದರೆ ನಾವು ಯಾವುದೇ ಕಾರಣಕ್ಕೂ ವಿಧಾನಸಭೆಯಲ್ಲೂ ಕೂಡ ಏನಾದರೂ ಅನಾಹುತ ಆದರೆ ವಿಧಾನಸಭೆಯಲ್ಲೂ ಕೂಡ ದೊಡ್ಡ ಹೋರಾಟವನ್ನು ನಾವು ಮಾಡ್ತೇವೆ.